ದೇವ್ರಿಗೆ ಅಂತ ಭಕ್ತಿ ಭಾವದಲ್ಲಿ ಮಾಡುವಂತಹ ಪುಳಿಯೋಗರೆ ಪ್ರಸಾದ ಎಷ್ಟು ರುಚಿಯಾಗಿರುತ್ತೆ. 1/4 kg ಹುಣಸೆ ಹಣ್ಣನ್ನ ಬಳಸಿ ಪುಳಿಯೋಗರೆ ಗೊಜ್ಜು ಪುಳಿಯೋಗರೆನ ಹೇಗ್ ಮಾಡೋದು ಅಂತ ನೋಡೋಣ. ಈ ದೇವಸ್ಥಾನದ ಶೈಲಿಯ ಪುಳಿಯೋಗರೆ ಸುಮಾರು 50 ಜನಕ್ಕಾಗುತ್ತೆ. ಮಸಾಲೆ ಪುಡಿ ಮಾಡ್ಕೊಳ್ಳೋದಕ್ಕೆ ಬಾಣ್ಲೆಗೆ ಎಣ್ಣೆ, ಸ್ವಲ್ಪ ಇಂಗನ್ನ ಹಾಕಿ ಅರಳಿಸ್ಕೊಂಡು ಧನಿಯಾ ಕಾಳು, ಕಡಲೆಬೇಳೆ, ಉದ್ದಿನ ಬೇಳೆ, ಕಾಳುಮೆಣಸು, ಮೆಂತ್ಯ, ಜೀರಿಗೆ, ಕಪ್ಪೆಳ್ಳು, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯನ್ನ ಹಾಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಸರಿಯಾದ ಅಳತೆನ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಎಲ್ಲ ಎತ್ತಿಟ್ಕೊಂಡು ತಣ್ಣಗಾದ್ಮೇಲೆ ಅರಿಶಿನ ಪುಡಿ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಇವಾಗ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಬಾಣ್ಲೆಗೆ 1/4 ಲೀಟರ್ ಅಷ್ಟು ಎಣ್ಣೆ ಹಾಕಿದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪನ್ನ ಹಾಕಿ ಸಾಸಿವೆ ಚಿಟಪಟ ಆದ್ಮೇಲೆ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ, ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಕೆಂಪಗಾದ್ಮೇಲೆ ಎತ್ತಿಟ್ಕೊಂಡು ಹುಣಸೆ ಹಣ್ಣಿನ ರಸ ಹಾಕಿ ಗೊಜ್ಜಿಗೆ ಬೇಕಾಗಿರೋಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಕುದಿ ಬಂದಾಗ ಮಸಾಲೆ ಪುಡಿ, ಅರಿಶಿನ, ಇಂಗನ್ನ ಹಾಕಿ ಎಣ್ಣೆ ಬಿಡೋವರೆಗೂ ಕುದಿಸ್ಕೋಬೇಕು. ಒಂದಿಡಿ ಒಣ ಕೊಬ್ಬರಿ ತುರಿ ತೆಗೆದಿಟ್ಟಿರುವಂತಹ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಯ್ತು. ಉದ್ರುದ್ರಾಗಿ ಮಾಡಿರುವ ಅನ್ನಕ್ಕೆ ಪುಳಿಯೋಗರೆ ಗೊಜ್ಜು, ರುಚಿಗೆ ಸ್ವಲ್ಪ ಉಪ್ಪು, ಫ್ರೆಶ್ ಆಗಿ ಮಾಡಿರುವ ಒಗ್ಗರಣೆ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ದೇವಸ್ಥಾನದ ಶೈಲಿಯ ಪುಳಿಯೋಗರೆ ಪ್ರಸಾದ ರೆಡಿ ಆಯ್ತು. ರುಚಿ ಅಂತೂ ಅದ್ಭುತವಾಗಿರುತ್ತೆ, ಮಾಡಿ ನೋಡಿ.